ಮಾಥ್ಯೂ. ನಾನು ಚಿಕ್ಕಬಳ್ಳಾಪುರ ಪ್ರಾಂತದಲ್ಲಿ ಇರುವವರು. ನಾವು ಇಲ್ಲಿ ಈಗ ಒಂದು ಸಂಭ್ರಮ ಮಾಡಿರುವುದಿಲ್ಲ. ಈಗ ಒಂದು ಚರ್ಚ್ ಮಾಡುವುದಕ್ಕೆ ಕಾರಣ ಏನೆಂದರೆ 2024 ವರ್ಷಗಳ ಹಿಂದೆ ಮನುಷ್ಯರಿಗೋಸ್ಕರ ಕಟ್ಟವರಿಗೋಸ್ಕರ ಒಬ್ಬ ದೇವರ ಕುಮಾರನು ಹುಟ್ಟಿದ್ದಾರೆ. ಆ ಶುಭ ಸಮಾಚಾರವನ್ನು ತಿಳಿಸುವಂಥ ಒಂದು ಮುಖ್ಯ ಕಾರ್ಯ ಇಲ್ಲಿ. ನಾವು ಇಲ್ಲಿ ಏಕೆ ಈ ಒಂದು ಚರ್ಚು ಇಲ್ಲದ್ರೆ ಸೇವೆ ಮಾಡುವುದೆಂದರೆ, ಪ್ರಪಂಚದಲ್ಲಿ ಇರುವ ಎಲ್ಲರಿಗೂ ಈ ಶುಭ ಸಮಾಚಾರ, ಆ ಶುಭ ಸಮಾಚಾರ ಒಂದೇ. ಜಾತಿ ಮತ ವ್ಯತ್ಯಾಸ ಇಲ್ಲ. ಕ್ರೈಸ್ತರು, ಹೈಂದವರು, ಇಸ್ಲಾಂ ಅವರು ಎಂಥ ವ್ಯತ್ಯಾಸ ಇಲ್ಲದೆ ನಮ್ಮನ್ನು ಪ್ರೀತಿಸುವ ಒಬ್ಬ ದೇವರು ನಮ್ಮನ್ನು ಒಳ್ಳೆಯವರಾಗಿ ಮಾರ್ಪಡಿಸುವುದಕ್ಕಾಗಿ, ಮತಾಂತರ ಮಾಡುವುದಕ್ಕಾಗಿ ನಾವು ಇಲ್ಲಿ ಬರಲಿಲ್ಲ, ನಾವು ಮಾಡುವುದಿಲ್ಲ. ಮನಸ್ಸಾಂತರಪಡಿಸುವುದಕ್ಕಾಗಿ, ಕೆಟ್ಟವರನ್ನು ಒಳ್ಳೆಯವರಾಗಿ ಮಾರ್ಪಡಿಸುವುದಕ್ಕಾಗಿ, ಕೆಟ್ಟ ಮಾರ್ಗದಲ್ಲಿ ಇರುವವರಿಗೆ ಸಮಾಧಾನವನ್ನು ಹೇಳಿಕೊಡುವುದಕ್ಕಾಗಿ, ಇನ್ನು ಕಷ್ಟದಲ್ಲಿ ಬಾಧದಲ್ಲಿ ಇರುವವರಿಗೂ ಸಹಾಯ, ದುಃಖದಲ್ಲಿರುವವರಿಗೂ ಸಮಾಧಾನ ಎಂಬ ಒಂದು ಕಾರ್ಯ ತಿಳಿಸುವುದಕ್ಕಾಗಿ ನಾವು ದೇವಗಾನಹಳ್ಳಿಯಲ್ಲಿ ವರ್ಷಗಳ ಹಿಂದೆಯಿಂದ ಈ ಒಂದು ಕಾರ್ಯ ಆರಂಭ ಮಾಡಿದೆ. ಸರ್, ಕ್ರಿಸ್ಮಸ್ ಮುಖ್ಯ ಉದ್ದೇಶ ಏನು ಸರ್? ಕ್ರಿಸ್ಮಸ್ ಮುಖ್ಯ ಉದ್ದೇಶ ಒಂದೇ. ಏನಕ್ಕಾಗಿ ಯಾರು ಈ ಲೋಕಕ್ಕೆ ಬಂದು, ಕ್ರಿಸ್ಮಸ್ ಅಂದರೆ ದೇವರ ಕುಮಾರನು ಈ ಲೋಕದಲ್ಲಿ ಮನುಷ್ಯ ಕುಮಾರನಾಗಿ ಹುಟ್ಟಿರುವ ಒಂದು ದಿನ. ಅದು 2024 ವರ್ಷಗಳ ಹಿಂದೆ. ನಾವುಗಳು ಇದನ್ನು ಪ್ರಪಂಚದಲ್ಲಿ ಪ್ರತಿಯೊಂದು ದೇಶಗಳಲ್ಲಿ ಕೊಂಡಾಡುವ, ಆಚರಿಸುವ ಒಂದು ಜನ್ಮದಿನ. ಕಾರಣ ಏನೆಂದರೆ, ಈ ದೇವರು ಲೋಕಕ್ಕೆ ಮಾಡಿರುವ ಪ್ರತಿಯೊಂದು ಕಾರ್ಯಗಳನ್ನು ನೆನಪು ಮಾಡಿ, ಪ್ರತ್ಯೇಕವಾಗಿ ದೇವರು ಲೋಕದ ಮೇಲೆ ತೋರಿಸಿರುವ ಆ ಅಮೂಲ್ಯವಾದ ಪ್ರೀತಿ, ಆ ಪ್ರೀತಿ ಮುಖಾಂತರ ಈ ಲೋಕದಲ್ಲಿರುವ ಜನರಿಗೂ ಏನು ಲಾಭ, ಏನು ಸಿಕ್ಕುತ್ತೆ ಎಂದು ತಿಳಿಸಿ ಅನೇಕರನ್ನು ಮನಸ್ಸಾಂತರವನ್ನು ಹೊಂದುವುದಕ್ಕಾಗಿ ದೇವರ ಸುವಾರ್ತೆಯನ್ನು ಸಾರಿ, ನಾವು ಇದುವರೆಗೂ ಮತಾಂತರ ಎಂಬ ಒಂದು ಕಾರ್ಯ ನಮ್ಮಲ್ಲಿ ಇಲ್ಲೇ ಇಲ್ಲ. ಅದಕ್ಕೋಸ್ಕರ ಈಗ ನೀವು ನಮ್ಮ ಚರ್ಚಲ್ಲಿ ಬಂದರೆ, ಯಾರೋ ಒಬ್ಬ ಹೈಂದವ ಮತದಿಂದ, ಇಸ್ಲಾಂ ಮತದಿಂದ ಮನಸ್ಸಾಂತರ ಹೊಂದಿ ಬಂದರೆ ಅವರ ಹೆಸರು ನಾವು ಚೇಂಜ್ ಮಾಡುವುದಿಲ್ಲ. ಅವರು ಹಾಗೇ ಇರುತ್ತೆ. ಅವರನ್ನು ಚೇಂಜ್ ಮಾಡಿ, ಅವರ ಹೃದಯವನ್ನು, ಶರೀರವನ್ನಲ್ಲ, ಅವರ ಹೆಸರನ್ನು ಬದಲಾಯಿಸೋದಕ್ಕಾಗಿ ಅಲ್ಲ, ಅವರ ಹೃದಯವನ್ನು, ಅವರ ಮನಸ್ಸನ್ನು ಬದಲಾಯಿಸೋದಕ್ಕಾಗಿ, ಒಳ್ಳೆಯವರಾಗಿ ಮಾಡುವುದಕ್ಕಾಗಿ. ಕುಡಿಯುವವರನ್ನು ಬಿಟ್ಬಿಡು, ಬೇರೆ ರೀತಿಯಲ್ಲಿ ನಿಮಗೂ ಸಮಾಧಾನ ಇದೆ. ಸಮಾಧಾನ ಇಲ್ಲಿರುವ ಕುಟುಂಬಗಳಿದ್ದರೆ ಅಲ್ಲಿ ಹೋಗಿ ದೇವರ ಸಮಾಧಾನ ಸುವಾರ್ತೆಯನ್ನು ಸಾರುವುದೇ ನಮ್ಮ ಗುರಿ. ಅದೇ ಕ್ರಿಸ್ಮಸ್ಸಿನ ಉದ್ದೇಶ. ಮುಖ್ಯ ಏನೆಂದರೆ, ನಮಗೋಸ್ಕರ ಎಲ್ಲವನ್ನು ಬಿಟ್ಟು ಈ ಲೋಕದಲ್ಲಿ ಹುಟ್ಟಿರುವ ಯೇಸು ಕ್ರಿಸ್ತನ ಜನ್ಮದಿನವನ್ನು, ನಾವು ಮಕ್ಕಳ ಜನ್ಮದಿನವನ್ನು ಹೇಗೆ ಆಚರಿಸಿ ಸಂತೋಷ ಪಡ್ತಾ ಇದ್ದೋ ಅದೇ ಪ್ರಕಾರ ನಮ್ಮ ತಂದೆಯ ಜನ್ಮದಿನವನ್ನು ನಾವು ಆಚರಿಸುತ್ತಾ ಇದ್ದೇವೆ. ಪಾಸ್ಟರ್ ಡೇವಿಡ್ ಅಂತೇಳಿ, ನಾನು ಸುಮಾರು 24 ವರ್ಷಗಳಿಂದ ಈ ಒಂದು ದೇವಗಾನಹಳ್ಳಿ ಪ್ರಾಂತದಲ್ಲಿ ಸೇವೆ ಮಾಡ್ತಾಯಿದ್ದೀನಿ. ಮತ್ತು ಈ ಪ್ರಾಂತದಲ್ಲಿ ದೇವರು ನಮ್ಮನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ದೇವರು ಒಂದು ಅದ್ಭುತ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಮತ್ತು ಈ ಒಂದು ಮುಖ್ಯ ಇಲ್ಲಿ ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ಮತ್ತು ಮೀಡಿಯಾದವ್ರಿಗಾಗಿರ್ತಕ್ಕಂಥ ನಿಮಗೆ ಕೂಡ ಈ ಕ್ರಿಸ್ಮಸ್ ಶುಭಾಕಾಂಕ್ಷೆಗಳನ್ನು ನಾವು ಸಲ್ಲಿಸೋದಕ್ಕೆ ನಾನು ತುಂಬ ಇಷ್ಟಪಡ್ತಾಯಿದ್ದೇನೆ. ಅಷ್ಟೇ ಅಲ್ಲದೆ ಯೇಸು ಸ್ವಾಮಿ ಅಂದರೆ ಲೋಕದಲ್ಲಿ ಸುಮಾರು ಪಾಪಗಳಲ್ಲಿ ಬಿದ್ದು, ಅನಾರೋಗ್ಯದಲ್ಲಿ, ಅನೇಕ ಸಮಸ್ಯೆಗಳಲ್ಲಿ ನರಳಾಡುವಂತಹ ಈ ಜನಗಳಿಗೋಸ್ಕರ ಯೇಸು ಸ್ವಾಮಿಯ ಒಂದು ರೂಪದಲ್ಲಿ ಕುಮಾರನಾಗಿರ್ತಕ್ಕಂಥ ಯೇಸು ಸ್ವಾಮಿ ಈ ಲೋಕದಲ್ಲಿ 2024 ವರ್ಷಗಳ ಹಿಂದೆ ಜನ್ಮ ಕೊಟ್ಟಿರ್ತಕ್ಕಂತಹ ದಿನ. ಆದ್ದರಿಂದ
ಪ್ರಪಂಚವ್ಯಾಪ್ತವಾಗಿ ಇವತ್ತು ಏನು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೋ ಅದೇ ರೀತಿಯಾಗಿ ನಾವು ಕೂಡ ಈ ಸಂಭ್ರಮ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇದು ತುಂಬ ಸಂತೋಷಕರವಾದಂತಹ ಒಂದು ವಿಷಯ. ಯಾಕಂದರೆ ಸರ್ವ ಪಾಪ ರೋಗಗಳನ್ನು ನಿವಾರಣೆ ಮಾಡುವುದಕ್ಕೆ ನಿಮಿತ್ತವಾಗಿ ಯೇಸುಸ್ವಾಮಿ ಲೋಕಕ್ಕೆ ಬಂದಿರತಕ್ಕಂತಹ ಒಂದು ದಿನವಾಗಿದೆ. ಮತ್ತು ಆತನು ಹುಟ್ಟಿದ್ದು ಮತ್ತು ಆತನ ಜನ್ಮದಲ್ಲಿ ಪಾಪ ಇಲ್ಲ, ಆ ಹುಟ್ಟುವುದರಲ್ಲಿ ಪಾಪ ಇಲ್ಲ, ಆತನ ಮಾತುಗಳಲ್ಲಿ ಸತ್ಯ ಇದೆ. ಮತ್ತು ಅಸತ್ಯ ಮಾರ್ಗದಲ್ಲಿರ್ತಕ್ಕಂತಹವನ್ನ ಸತ್ಯ ಮಾರ್ಗದ ಅಂದರೆ ಕೆಟ್ಟ ಮಾರ್ಗದಲ್ಲಿರ್ತಕ್ಕಂಥ ಒಳ್ಳೆಯ ಮಾರ್ಗದಲ್ಲಿ ನಡೆಸುವುದೇ ಆತನ ಒಂದು ಉದ್ದೇಶವಾಗಿತ್ತು. ಮತ್ತು ಕೆಟ್ಟ ಅಭ್ಯಾಸಗಳಿಂದ ಕೂಡಿರ್ತಕ್ಕಂತಹ ಒಂದು ಕುಟುಂಬಗಳನ್ನು ಮತ್ತು ಕೆಟ್ಟವರನ್ನು ಅವರ ಮನಸ್ಸಾಂತರ ಮಾಡಿ, ಅಂದರೆ ಮನಸ್ಸಾಂತರ ಅಂದರೆ ಕನ್ವರ್ಟಿಂಗ್ ಅಲ್ಲ, ಅವರ ಪಾಪಗಳಿಂದ ವಿಮೋಚನೆ ಮಾಡಿ ಮತ್ತು ಉತ್ತಮವಾದಂತಹ ಒಂದು ದಾರಿಯಲ್ಲಿ ತರಿಸುವಂಥ ಒಂದು ಉದ್ದೇಶನೇ ಯೇಸುಸ್ವಾಮಿದು. ಆ ಒಂದು ಕ್ರಿಸ್ಮಸ್ ಆಚರಣೆ ನಮ್ಮ ಚರ್ಚ್ ಮುಖಾಂತರ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಸರ್, ಇಲ್ಲಿ ಎಸ್ ದೇವಗನಹಳ್ಳಿಯಲ್ಲಿ ಇದು ಎಷ್ಟನೇ ಕ್ರಿಸ್ಮಸ್ ಆಚರಣೆ ಮಾಡ್ತಾರೆ? ಎಸ್ ದೇವಗನ ನಾನು ಬಂದ ಮೇಲೆ ಇದು 24ನೇ ಕ್ರಿಸ್ಮಸ್ ಇದು. ಸೊ ಮೊದಲನೇ ಕ್ರಿಸ್ಮಸ್ಗೆ ಎಷ್ಟು ಜನ ಸೇರಿದ್ರು? ಇವತ್ತಿನ ಒಂದು ಕ್ರಿಸ್ಮಸ್ಗೆ ಎಷ್ಟು ಜನ ನಿಮಗೆ ಬೆಂಬಲಿತವಾಗಂದರೆ ಈ ಒಂದು ಸಡಗರ ಸಂಭ್ರಮದಲ್ಲೂ ಭಾಗವಹಿಸ್ತಾ ಇದ್ದಾರೆ? ನಾನು ಮೊದಲನೇ ಮಾಡುವಾಗ ಒಂದು 20ರಿಂದ 30 ಜನ ಇರ್ಬೋದು ಅನಿಸುತ್ತೆ. ಇವತ್ತು ಸುಮಾರು ಒಂದು ನಮ್ಮ ಅಂಚಿನ ಪ್ರಕಾರವಾಗಿ ಒಂದು 500ರಿಂದ 600 ಜನ ಸೇರುವ ಒಂದು ಗುರಿ ಇದೆ. ಬರ್ತಾ ಇದ್ದಾರೆ. ಅದರ ಚರ್ಚ್ ಹಿಡಿಯಲ್ಲ, ಅದರ ಆಚೆ ಕಡೆ ಎಲ್ಲ ಫುಲ್ ಸ್ಟ್ರಕ್ ಆಗ್ತಾರೆ. ಈ ದೇವರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವರು ಅಪಾರ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ನಿಮ್ಮ ಅನಿಸಿಕೆ? ಹೌದೌದು ಸರ್, ಖಂಡಿತ.